ಗುರು ಗೋವಿಂದ ಸಿಂಗ್ ಜಿ ಅವರ ಮಕ್ಕಳನ್ನು ಇಸ್ಲಾಂಗೆ ಮತಾಂತರಗೊಳ್ಳಲು ನಿರಾಕರಿಸಿದರು ಎಂಬ ಕಾರಣಕ್ಕಾಗಿ ಜೀವಂತವಾಗಿ ಸಮಾಧಿ ಮಾಡಲಾಯಿತು ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಅದರ ಜೊತೆಗೆ ಅವರ ಹುತಾತ್ಮತೆಯ ಸೇಡು ತೀರಿಸಿಕೊಳ್ಳಲು ನಡೆಸಿದ ಯುದ್ಧದ ಕಥೆಯು ಪ್ರತಿಯೊಬ್ಬ ಭಾರತೀಯನೂ ತಿಳಿದುಕೊಳ್ಳಲೇಬೇಕಾದ ಸಂಗತಿಯಾಗಿದೆ. 18ನೇ ಶತಮಾನದ ಆರಂಭವು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಯಾತನಾಮಯ ಮತ್ತು ನಿರ್ಣಾಯಕ ಅವಧಿಯಾಗಿತ್ತು. ಈ ಸಮಯದಲ್ಲಿಯೇ 10ನೇ ಸಿಖ್ ಗುರು ಗೋವಿಂದ ಸಿಂಗ್ ಜಿ ಅವರ ಕಿರಿಯ ಪುತ್ರರಾದ ಸಾಹಿಬ್ ಜಾದಾ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ ಜಾದಾ ಫತೇಹ್ ಸಿಂಗ್ ಅವರನ್ನು ಸಿರಿಹಿಂದ್ನ ಮೊಘಲ್ ಸುಬೇದಾರ ವಜೀರ್ ಖಾನ್ನ ಆದೇಶದ ಮೇರೆಗೆ ಕೊರೆಯುವ ಚಳಿಯ ನಡುವೆ ಅವರ ಸುತ್ತ ಗೋಡೆ ಕಟ್ಟಿ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಈ ಘಟನೆಯು ಪಂಜಾಬ್ನ ಆತ್ಮವನ್ನೇ ನಡುಗಿಸಿತು ಮತ್ತು ಹುತಾತ್ಮತೆಯ ಮನೋಭಾವದಿಂದ ಉತ್ತೇಜಿಸಲ್ಪಟ್ಟ ಸಿಖ್ ಸಮುದಾಯದೊಳಗೆ ಉರಿಯುತ್ತಿದ್ದ ಕೋಪದ ಕಿಡಿಯನ್ನು ಹೊತ್ತಿಸಿತು. ಕೆಲವು ವರ್ಷಗಳ ನಂತರ ಗುರು ಗೋವಿಂದ ಸಿಂಗ್ ಜಿ ಅವರು ಮಾಧೋದಾಸ್ ಬೈರಾಗಿಯನ್ನು ಭೇಟಿಯಾದರು. ಅವರಲ್ಲಿ ಸುಪ್ತ ಶಕ್ತಿಯನ್ನು ಅವರು ಗ್ರಹಿಸಿದರು ಮತ್ತು ಅವರಿಗೆ ಬಂದಾ ಸಿಂಗ್ ಬಹದ್ದೂರ್ ಎಂಬ ಹೊಸ ಹೆಸರನ್ನು ನೀಡಿದರು. ಇದು ಕೇವಲ ಹೆಸರಾಗಿರಲಿಲ್ಲ, ಬದಲಾಗಿ ಖಾಲ್ಸಾದ ಧ್ಯೇಯವಾಗಿತ್ತು. ಗುರು ಸಾಹಿಬ್ ಅವರಿಗೆ ಖಾಲ್ಸಾದ ಲಾಂಛನ ಮತ್ತು ಸಿಖ್ಖರನ್ನು ಒಗ್ಗೂಡಿಸುವ ಪತ್ರವನ್ನು ನೀಡಿದರು. ಬಂದಾ ಸಿಂಗ್ ಬಹದ್ದೂರ್ ಗುರುಪುತ್ರರು ಹುತಾತ್ಮರಾಗಿದ್ದ ಅದೇ ಸಿರಿಹಿಂದ್ ಕಡೆಗೆ ಮುನ್ನಡೆದರು. ಅವರ ಸೈನ್ಯವು ಕೇವಲ ಸೈನಿಕರನ್ನು ಮಾತ್ರವಲ್ಲದೆ ರೈತರು, ಕಾರ್ಮಿಕರು ಮತ್ತು ಮೊಘಲ್ ದಬ್ಬಾಳಿಕೆಯಿಂದ ಬಳಲುತ್ತಿದ್ದ ಜನರನ್ನು ಸಹ ಒಳಗೊಂಡಿತ್ತು. ಅವರೆಲ್ಲರೂ ನ್ಯಾಯದ ಭರವಸೆಯ ದಾರಿದೀಪವಾಗಿ ಅವರನ್ನು ನೋಡುತ್ತಿದ್ದರು. ಸಮನ ಮತ್ತು ಸಧೌರಾದಲ್ಲಿ ವಿಜಯಗಳ ನಂತರ ಪಂಜಾಬ್ನಲ್ಲಿ ದಬ್ಬಾಳಿಕೆಯ ಸರಪಳಿಗಳು ಮುರಿದು ಬೀಳಲು ಪ್ರಾರಂಭಿಸಿದವು. ಆದರೂ ಅಂತಿಮ ಗುರಿ ಸಿರಿಹಿಂದಾಗಿಯೇ ಉಳಿಯಿತು. ಮೇ 1710ರಲ್ಲಿ ಮೊಹಾಲಿಯ ಬಳಿಯ ಚಪ್ಪರ್ಚಿರಿ ಬಯಲಿನಲ್ಲಿ ನಿರ್ಣಾಯಕ ಯುದ್ಧ ನಡೆಯಿತು. ಮೊಘಲ್ ಸೈನ್ಯವು ಸಂಖ್ಯೆ ಮತ್ತು ಶಸ್ತ್ರಾಸ್ತ್ರ ಎರಡರಲ್ಲೂ ಮೇಲುಗೈ ಸಾಧಿಸಿತು. ಆದರೆ ಖಾಲ್ಸಾ ಅದಮ್ಯ ಧೈರ್ಯ ಮತ್ತು ನಂಬಿಕೆಯಿಂದ ತುಂಬಿತು. ಈ ಯುದ್ಧವು ಯಾವುದೇ ಭೂಪ್ರದೇಶಕ್ಕಾಗಿ ಅಲ್ಲ, ಗುರುಪುತ್ರರ ತ್ಯಾಗದ ಗೌರವವನ್ನು ಎತ್ತಿ ಹಿಡಿಯಲು ನಡೆಯಿತು. ಸತ್ ಶ್ರೀ ಅಕಾಲ್ ಎಂದು ಪ್ರತಿಧ್ವನಿಸುತ್ತಿದ್ದ ಘೋಷಗಳ ನಡುವೆ ಬಂದಾ ಸಿಂಗ್ ಮೊಘಲ್ ಸೈನ್ಯವನ್ನು ಭೇದಿಸಿ ವಜೀರ್ ಖಾನ್ನನ್ನು ಹೊಡೆದುರುಳಿಸಿದರು. ತರುವಾಯ ಮೊಘಲ್ ಸೈನ್ಯವು ವಿಭಜನೆಯಾಯಿತು ಮತ್ತು ಸಿರಿಹಿಂದ್ನ ದ್ವಾರಗಳು ತೆರೆದವು. ಬಂದಾ ಸಿಂಗ್ ಬಹದ್ದೂರ್ ಅವರ ಪ್ರವೇಶವು ಕೇವಲ ವಿಜಯದ ಕ್ಷಣವಲ್ಲ, ಬದಲಾಗಿ ನ್ಯಾಯದ ಕ್ಷಣವಾಗಿತ್ತು. ಅವರು ರೈತರಿಗೆ ಭೂಮಾಲೀಕತ್ವದ ಹಕ್ಕುಗಳನ್ನು ನೀಡಿದರು, ಕಾರ್ಮಿಕರಿಗೆ ಹಂಚಲು ಭೂಮಾಲೀಕರಿಂದ ಭೂಮಿಯನ್ನು ವಶಪಡಿಸಿಕೊಂಡರು ಮತ್ತು ಹೊಸ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಈ ಮೂಲಕ ಸಿಖ್ ಸ್ವಾತಂತ್ರ್ಯದ ಉದಯ ಮತ್ತು ಮೊದಲ ಸಿಖ್ ರಾಜ್ಯದ ಸ್ಥಾಪನೆಯಾಯಿತು. ಸಿರ್ಹಿಂದ್ ವಿಜಯವು ಗುರುಪುತ್ರರ ಬಲಿದಾನಕ್ಕೆ ಪ್ರತೀಕಾರ, ಪಂಜಾಬ್ನ ಸ್ವಾತಂತ್ರ್ಯ ಮತ್ತು ಬಳಿಕ ಮಹಾರಾಜ ರಣಜಿತ್ ಸಿಂಗ್ ಅವರ ಸಿಖ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತು. ಎಷ್ಟೇ ಅಗಾಧವಾದ ದಬ್ಬಾಳಿಕೆ ಇದ್ದರೂ ಖಾಲ್ಸಾವು ನ್ಯಾಯದ ಸೂರ್ಯನನ್ನು ಉದಯಿಸುವಂತೆ ಮಾಡಬಲ್ಲದು ಎಂಬುದಕ್ಕೆ ಈ ಇತಿಹಾಸವೇ ಸಾಕ್ಷಿ.